ಅಧಿಕಾರ ಹಂಚಿಕೆ ವಿಚಾರಕ್ಕೆ ಮತ್ತೊಬ್ಬರು ಎಂಟ್ರಿ ಆಗಿದ್ದಾರೆ ವೀರಪ್ಪ ಮೊಯ್ಲಿ ಅವರು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಡಿಸೈಡ್ ಆಗೋಗಿದೆ, ಟೈಮ್ ಅಷ್ಟೇ ಬಾಕಿ ಉಳಿದಿರೋದು. ಬಹಿರಂಗ ಸಮಾವೇಶದಲ್ಲಿ ಹೇಳಿದ್ದಾರೆ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮಗೆ, ಈಗಾಗಲೇ ನಮ್ಮ ಹೈಕಮಾಂಡ್ ಅವರು ಎಲ್ಲರ ಜವಾಬ್ದಾರಿ ಅವ್ರಿಗೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಮತ್ತೆ PCC ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಎಲ್ಲರಿಗೂ ಮಂತ್ರಿ ಸ್ಥಾನಗಳು ಕೊಟ್ಟಿದ್ದಾರೆ, ಜವಾಬ್ದಾರಿಗಳು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸಿ ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ವೈಯಕ್ತಿಕ ಅಭಿಪ್ರಾಯಗಳು ಏನಾದ್ರು ಇದ್ರೆ ಹೋಗಿ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ. ನಾನು ಬಂದು ಇಲ್ಲಿ ಮಾಧ್ಯಮದಲ್ಲಿ ಹೇಳೋದಾಗ್ಲಿ ಅಥವಾ ಬಹಿರಂಗ ಸಭೆಯಲ್ಲಿ ಹೇಳೋದಾಗ್ಲಿ ಅದು ಯಾವುದೇ ಮಾತಿಗೂ ಬೆಲೆ ಇರೋದಿಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಇದೆ, ಹೋಗಿ ಮಾತಾಡಿ. ಯಾರ್ಯಾರು ಆಗ್ಬೇಕಂತ ಇದ್ದಾರೆ ಡೆಲಿಗೇಷನ್ ತಗೊಂಡೋಗಿ, ತೊಂದರೆ ಇಲ್ಲ. ಆದ್ರೆ ಸದ್ಯಕ್ಕೆ ಯಾವ ಕುರ್ಚಿನೂ ಖಾಲಿ ಇಲ್ಲ. PCC ಅಧ್ಯಕ್ಷರ ಕುರ್ಚಿನೂ ಖಾಲಿ ಇಲ್ಲ, ಉಪಮುಖ್ಯಮಂತ್ರಿ ಹುದ್ದೆನೂ ಖಾಲಿ ಇಲ್ಲ, ಮುಖ್ಯಮಂತ್ರಿ ಹುದ್ದೆಗಳು ಖಾಲಿ ಇಲ್ಲ. ಏನಾದ್ರು ರೀಶಫಲ್ ಆಗ್ಬೇಕಾದ್ರೆ ಯಾವಾಗ ಆಗುತ್ತೆ ಅವಾಗ ಆಗುತ್ತೆ. ಮಾಧ್ಯಮದಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಿದ್ರು ಆಗೋದಿಲ್ಲ, ಬಹಿರಂಗ ಸಭೆಯಲ್ಲಿ ನಾನು ಎಷ್ಟೇ ಒದರಾಡಿದ್ರು ಕೂಡ ಆಗೋದಿಲ್ಲ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ, ಬಿ ದ ಬಾಸ್. ಹೈಕಮಾಂಡ್ ಬಹಿರಂಗ ಎಚ್ಚರಿಕೆ ಕೊಟ್ಟ ಮೇಲೆ ಬಹಳಷ್ಟು ಮಂದಿ ಮಾತನಾಡ್ತಾ ಇದ್ದಾರೆ. ಅದು ಹೈಕಮಾಂಡ್ ಉಲ್ಟಾಕಿಲ್ಲ. ಬಿಫಾರ್ಮ್ ಬೇಕಲ್ವಾ? ಬಿಫಾರ್ಮ್ ಬೇಕಾ ನೋಡಿ. ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿರ್ಬೇಕು. ಪಕ್ಷದಿಂದ ನಾವಿದೀವಿ, ನಮ್ಮಿಂದ ಪಕ್ಷ ಇಲ್ಲ. ಬಿಫಾರ್ಮ್ ಬೇಕಾದಾಗ ಮಾತ್ರ ನಾವು ಪಕ್ಷದ ಸಿಪಾಯಿ, ಅದಾದ್ಮೇಲೆ ನಾವು ಏನ್ ಬೇಕಾದ್ ಮಾತಾಡೋದು ಸರಿ ಅಲ್ಲ. ಮತ್ತೆ ಒಂದು ಆಂತರಿಕ ಪ್ರಜಾಪ್ರಭುತ್ವ ಇದೆ, ಹೋಗಿ ಮಾತಾಡಿ. ಯಾರು ಬೇಡ ಅಂದಿದ್ದಾರೆ? ನಮ್ಮ ರಾಜ್ಯದ ಅಧ್ಯಕ್ಷರು ಆಗಿದ್ದಾರೆ, ಹೆಮ್ಮೆಯ ವಿಷಯ. ಎಲ್ಲರೂ ಅವರಿಗೆ ಚಿರಪರಿಚಿತರಿದ್ದಾರೆ. ಬೈ ನೇಮ್ದೇನು ಹೋಗಿ ಮಾತಾಡಿ. ಆಕ್ಸೆಸ್ ಇದೆ, ರಾಹುಲ್ ಗಾಂಧಿ ಅವರಿಗೆ ಆಕ್ಸೆಸ್ ಇದೆ, ಪ್ರಿಯಾಂಕಾ ಗಾಂಧಿ ಅವರಿಗೆ ಆಕ್ಸೆಸ್ ಇದೆ, ಸೋನಿಯಾ ಗಾಂಧಿ ಅವರಿಗೆ ಆಕ್ಸೆಸ್ ಇದೆ, ಖರ್ಗೆ ಅವರ ದೂರವಾಣಿ ಮುಖಾಂತರನು ಮಾತಾಡಬಹುದು ತಾವೆಲ್ಲರೂ. ಅದ್ರಲ್ಲಿ ದರ್ ಇಸ್ ನಥಿಂಗ್ ರಾಂಗ್. ಮಾತಾಡಿ. ನೋಡಿ, ನೀವು ಏನಾಗ್ತದೆ ಮೇಡಮ್, ತಾವು ಹೋಗಿ ಮೈಕ್ ಇಟ್ಬಿಟ್ರೆ ಎಲ್ಲ ಯಾರ ಮುಂದೆ ಹೇಳಿದ್ದಾರೆ? ಮಾಧ್ಯಮದ ಮುಂದೆ ಹೇಳಿದ್ದಾರೆ. ನೀವು ಮೈಕ್ ನೀವು ಕೇಳೋದ್ ನಿಲ್ಲಿಸಿದ್ರೆ ಅವ್ರು ಹೇಳೋದು ನಿಲ್ಲಿಸ್ತಾರೆ. ಮಾಧ್ಯಮ ಸ್ನೇಹಿತರ ಏನು ನಾನು ಹೇಳ್ತಾ ಇದ್ದೀನಲ್ಲ, ನನಗೂ ಕೇಳ್ತಾ ಇದ್ದೀರಾ? ನನ್ನ ಉತ್ತರ ಹೈಕಮಾಂಡ್ ತೀರ್ಮಾನ ಅಷ್ಟೇ. ಎಲ್ಲರ ಉತ್ತರನು ಹೈಕಮಾಂಡ್ ಹೇಳ್ತಾರೆ. ನಾನು ಹೇಳ್ತಾ ಇಲ್ವಾ, ಇಲ್ಲಿ ಹೇಳೋದ್ರಿಂದ ಯಾವುದೇ ಬದಲಾವಣೆಗಳು ಆಗೋದಿಲ್ಲ. ಎಲ್ಲಿ ಮಾತಾಡ್ಬೇಕು. ಎಲ್ಲರೂ ಹೈಕಮಾಂಡ್ ಅಂದಿರಲ್ಲ. ಒಬ್ರು ತೋರಿಸ್ಬಿಡಿ ಹೈಕಮಾಂಡ್ ಅಂದಿಲ್ಲ. ಯಾರು ಹೇಳಿದಾರೆ ತೋರಿಸ್ಬಿಡಿ? ಹೈಕಮಾಂಡ್ ಮಾತನ್ನ ಮೀರ್ತೀವಿ ಅಂತ ಯಾರು ಹೇಳಿದ್ದಾರೆ? ತೋರಿಸ್ಬಿಡಿ ನನಗೆ. ಇಲ್ಲ, ಯಾರು ಹೇಳಿದ್ದಾರೆ ಹೇಳಿ? ಯಾರು ಹೇಳಿದ್ದಾರೆ? ಹೈಕಮಾಂಡ್ ಮಾತಿಗೆ ನಾನು ಬೆಲೆ ಕೊಡ್ತಾ ಇಲ್ಲ. ನಾವು ಹೈಕಮಾಂಡ್ ಅನ್ನ ಹೇಳಿದ್ದನ್ನ ತಿರಸ್ಕಾರ ಮಾಡ್ತಾ ಇದೀವಿ. ನೋಡಿ, ಜ್ವಲಂತ ಸಮಸ್ಯೆ ಇದೆ, ಬಜೆಟ್ ನಡೀತಾ ಇದೆ. ಯಾವ್ದು ಇಂಪಾರ್ಟೆಂಟ್ ಅದು ಮಾತಾಡೋಣ. ಅಪ್ರಸ್ತುತ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂದ್ರೆ ಒಂದಿನಾನು ಸಾಲಲ್ಲ, ವಾರಗಟ್ಲೆ ಮಾತಾಡ್ಬೋದು. ಬಜೆಟ್ ಸೆಷನ್ ಇದೆ, ಯಾರಿಗೆ ಏನೇನ್ ಸಿಗ್ಬೇಕು, ಯಾವ ಆರ್ಥಿಕವಾಗಿ ನಾವು ಸಬಲರಾಗಬೇಕು, ನಮ್ಮ ರಾಜ್ಯ ಕೇಂದ್ರದ ವಿರುದ್ಧ ಕೇಂದ್ರದಿಂದ ಏನ್ ನಮ್ಗೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಚರ್ಚೆ ಆಗ್ಲಿ. ಇಷ್ಟೆಲ್ಲ ದೊಡ್ಡ ವಿಷಯಗಳು ಇದ್ದಾಗ NEP ಇದೆ, ಡಿಲಿಮಿಟೇಷನ್ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಕೇಂದ್ರದಿಂದ ಹಣ ಬರ್ತಾ ಇಲ್ಲ, ನಮ್ಗೆ ತೆರಿಗೆ ಸರಿಯಾಗಿ ನಮ್ಗೆ ಪಾಲ್ ಸಿಗ್ತಾ ಇಲ್ಲ, ಅವೆಲ್ಲ ಚರ್ಚೆ ಮಾಡೋಣ. ಅದು ಇಂಪಾರ್ಟೆಂಟ್ ಅಲ್ಲ. ಸದ್ಯಕ್ಕೆ ನಾನು ಹೇಳ್ದ ಇಲ್ಲ, ಯಾವ ಕುರ್ಚಿನೂ ಖಾಲಿ ಇಲ್ಲ. ಥ್ಯಾಂಕ್ ಯು.